ರೈಡಿಂಗ್ ಪ್ಯಾಂಟ್ಸ್. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಆಫ್ಟರ್ ಮೈಸೂರು ಪ್ಯಾಲೇಸ್. ಒಂದು ರೂಮ್ಗೆ 11 ಲಕ್ಷ. ನಾವು ಇದನ್ನೆಲ್ಲ ಹೆಂಗೂರು ರೆಡಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ 180 ಅಲ್ಲ 200 ಹೊಡಿ ಏನಾಗಲ್ಲ ಅಂತ ಹೇಳ್ತವ್ರೆ. ದೊಡ್ಡ ನಮಸ್ಕಾರ ಹಾಕ್ಬೇಕು ಈ ಬ್ಯಾರಿಕೇಡ್ಗೆ. ಗೈಡಾ ತಗೊಳ್ಳೋದಾ? ಏನು ಗೌರ್ಮೆಂಟಿಂದಾನೆ ಗೈಡ್ ಇದೆ ಅಂತ? ಟಿಕೆಟು ಒಬ್ಬರಿಗೆ 400 ರೂಪಾಯಿ ಇದೆ. ಇಲ್ಲಿ ಇದೇ ದೊಡ್ಡ ಪ್ಯಾಲೇಸ್ ಇರೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇದು ಜಗಮಂದಿರ್ ಪ್ಯಾಲೇಸ್ ಕ್ಲೋಸ್ ಅಂತೆ. ಅದೇ ಲೇಕ್ ಮಧ್ಯ ಇದೆಲ್ಲ ಆ ಪ್ಯಾಲೇಸ್ ಕ್ಲೋಸ್ ಇವತ್ತು. ನಾಳೆ ಇದೆ ಅಂತೆ ತಿರ್ಗಾ. ಸೊ ಅದಕ್ಕೆ ಬೋಟಲ್ಲಿ ಹೋಗ್ಬೇಕು ಇಲ್ಲಿಂದ. ಸೊ ನಾವು ನಾಳೆ ಬೆಳಿಗ್ಗೆ ನೋಡ್ತೀವಿ ಪ್ರಾಬ್ಲಿ ಅದನ್ನು. ಸೊ ಇವತ್ತು ಮೈನು ಸಿಟಿ ಉದಯಪುರ್ ಪ್ಯಾಲೇಸ್ ನೋಡೋಣ. ಏನು ಗುರು ಗೈಡ್ ಎಷ್ಟಂತೆ? 500 ರೂಪಾಯಿ. ಸಿಕ್ಕಾಪಟ್ಟೆ ಜನ ಅವ್ರ ಸ್ವಾಮಿ. ಬನ್ನಿ ಹೋಗೋಣ ಪ್ಯಾಲೇಸ್ ಒಳಗಡೆ. ನಡೀಗುರು. ರೈಡಿಂಗ್ ಪ್ಯಾಂಟ್ಸ್. ಟ್ರಿಪ್ ಖರ್ಚು ಸೊ ಇಲ್ಲಿಂದ ಫುಲ್ ಸಿಟಿ ಕಾಣಿಸ್ತಿದೆ. ಏನು ಗುರು ಪ್ಯಾಲೇಸ್ ಇದು? ಎಲ್ಲ ಆ್ಯಂಗಲಲ್ಲೂ ಏನೋ ಒಂದು ಸ್ಪೆಷಲ್ ಇದೆ ಈ ಪ್ಯಾಲೇಸಲ್ಲಿ. ಸಾಕತ್ತಾಗಿದೆ ನೋಡೋಕ್ಕೆ. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಆಫ್ಟರ್ ಮೈಸೂರು ಪ್ಯಾಲೇಸ್ ಇನ್ ಹೋಲ್ ಆಫ್ ಇಂಡಿಯಾ. ಸೊ ಇಲ್ಲಿಂದ ಜೈಪುರ್ ಕಾಣಿಸುತ್ತಂತೆ, ಅದಕ್ಕೆ ವ್ಯೂ ಇರೋದು. ಟೀಮ್ ಮಿಕ್ಸ್ ಇಲ್ಲ, ಒಂದು ಮ್ಯಾಂಗೋ ದೋ ಮಿಕ್ಸ್. ಟೈಮ್ ಫಾರ್ ಸಮ್ ಸಾಫ್ಟೇ. ಮ್ಯಾಂಗೋ ಮ್ಯಾಂಗೋ ಮಿಕ್ಸ್. ದ ಮಿಕ್ಸ್ ರಂಜನ್ ಮಚ್ಚ ತಗೋರು. ಹೌದೌದು ಮಿಕ್ಸು. ಚೆನ್ನಾಗಿದೆ ಒಂಥರ. ಬೇಲ್ಪುರಿ ಬೇಲ್ ಟೈಮ್ ಟು ಹೆಡ್ ಬ್ಯಾಕ್ ಟು ರೆಸಾರ್ಟ್. ಏನು ಟ್ಯಾನ್ ಆಗ್ಬಿಟ್ಟಿದ್ದೀನಿ ಗುರು, ಎಲ್ಲ ಕಪ್ಪು ಕಾಣಿಸ್ತಾ ಇದ್ದೀನಿ. ಉದಯ್ಪುರ್ ಪ್ಯಾಲೇಸ್ ಅಂತೂ ಸಾಕಾಗಿತ್ತು. ಫುಲ್ ಡೀಟೇಲ್ ಆಗೆಲ್ಲ ನಾನೇನು ತೋರ್ಸೋಕೆ ಹೋಗಿಲ್ಲ. ತುಂಬ ಇದೆ ಆ್ಯಕ್ಚುಲಿ ಒಳಗಡೆ ನೋಡೋದೆಲ್ಲ. ಸೊ ನೀವು ಒಂದು ಗೈಡ್ ತೊಗೊಂಡ್ರೆ 500 ರೂಪಾಯಿ ನೀಟಾಗಿ ಹೇಳ್ತಾರೆ ಏನಕ್ಕೆ ಇಷ್ಟೊಂದು ಪ್ಯಾಲೇಸ್ಗಳು ಮಾಡಿರೋದು ಅಂತೆಲ್ಲ. ಸೊ ಉದಯ್ಪುರಲ್ಲಿ 3 ಪ್ಯಾಲೇಸ್ ಇದೆ ನಿಮಗೆ. ಸಿಟಿ ಪ್ಯಾಲೇಸ್, ಉದಯ್ಪುರ್ ಸಿಟಿಯಲ್ಲಿರೋ ಪ್ಯಾಲೇಸ್ ಬಂದು ವಿಂಟರ್ ಪ್ಯಾಲೇಸು. ರಾಜರು ವಿಂಟರ್ ಟೈಮಲ್ಲಿ ಇರ್ತಾ ಇದ್ದಿದ್ದು ಜಾಸ್ತಿ ಇಲ್ಲಿ. ಆಮೇಲೆ ಬೆಳಿಗ್ಗೆ ಹೋಗಿದ್ವಲ್ಲ, ಅದು ಯಾವ್ದು ಗುರು? ಅದು ಸಜ್ಜನ್ಗಢ ಫೋರ್ಟ್ ಬೆಟ್ಟದ ಮೇಲೆ ಇರೋದು. ಅದು ಮಾನ್ಸೂನ್ ಫೋರ್ಟ್. ಅದು ಮಳೆಗಾಲದಲ್ಲಿ ಅಲ್ಲಿ ಯೂಸ್ ಮಾಡ್ತಾಯಿದ್ರಂತೆ. ತಿರ್ಗಾ ಲೇಕಲ್ಲಿ ಒಂದಿದೆ ಜಗನ್ಮಹಲ್ ಪ್ಯಾಲೇಸ್ ಅಂತ. ಅದು ಇವತ್ತು ಸಂಡೇ ಆಗಿರೋದ್ರಿಂದ ಬಿಟ್ಟಿಲ್ಲ, ನಾಳೆ ಓಪನ್ ಇರುತ್ತೆ. ಸೊ ನಾಳೆ ಅದಕ್ಕೆ ಬೋಟಲ್ಲಿ ಹೋಗಬೇಕು. ಅದು ಲೇಕ್ ಮಧ್ಯ ಕನ್ಸ್ಟ್ರಕ್ಟ್ ಆಗಿರೋದು. ಅದು ಫುಲ್ ಮಾರ್ಬಲಲ್ಲಿ ಮಾಡಿರೋದು. ಫುಲ್ ತಣ್ಣಗಿರುತ್ತೆ ಅಂತೆ ಅದು ಸಮ್ಮರ್ಗೆ ಯೂಸ್ ಮಾಡೋರಂತೆ. ಸೊ ಅದನ್ನು ನಾಳೆ ನೋಡೋಣ. ಆ ಪ್ಯಾಲೇಸ್ನ ಇವಾಗ ತಾಜ್ ಅವ್ರ ಕಾಂಟ್ರಾಕ್ಟ್ ತೊಗೊಂಡು ತಾಜ್ ಅವ್ರು ನಡೆಸ್ತಾ ಇದ್ದಾರೆ ಹೋಟೆಲ್ ರೂಮ್ಸ್. ಸೊ ಅಲ್ಲಿ ಪ್ರಾಬ್ಲಿ ಇಂಡಿಯಾಗೇ ದ ಕಾಸ್ಟ್ಲಿಯೆಸ್ಟ್ ರೂಮ್ಸ್ ಅನ್ಕೊತೀನಿ ಆ ಹೋಟ್ಲಲ್ಲಿ ಇರೋದು.
ಅಲ್ಲಿ ಹೈಯೆಸ್ಟ್ 4 ರೂಮ್ ಏನೋ ಇದೆಯಂತೆ. 11 ಲಕ್ಷ ಅಂತೆ ಒಂದು ನೈಟ್ಗೆ, ಒಂದು ದಿನಕ್ಕೆ, ಒಂದು ರೂಮ್ಗೆ 11 ಲಕ್ಷ. ನಾರ್ಮಲ್ ಸ್ವೀಟ್ಗಳೇ ಅಲ್ಲಿ 1.25 ಲಕ್ಷ ಇದೆಯಂತೆ ಒಂದು ದಿನಕ್ಕೆ. ಯಪ್ಪ, ಅದೇನಿರುತ್ತೋ 11 ಲಕ್ಷ ಕೊಟ್ಬಿಟ್ಟು ಆ ರೂಮಲ್ಲಿ ಇರೋವಂಥದ್ದು ದೇವ್ರಿಗೆ ಗೊತ್ತು. ಅಲ್ಲಿ ಹೋದ್ರೇ ಗೊತ್ತಾಗತ್ತೆ. ನಾಳೆ ಹೋಗೋಣ ಅದಕ್ಕೆ. ಸೊ ಇವತ್ತು ಬ್ಯಾಕ್ ಟು ದ ಸ್ಟೇ. ನಮ್ಮ ಲಕ್ಷ್ಮಿ ಅವ್ರದ್ದು ಗಾಡಿ ರೆಡಿ ಆಗಿಬಿಟ್ರೆ ಸಾಕು. ಹೆಂಗೆ ಗುರು ಆ ಪಾರ್ಟಿ? ಮೆವಾಕ್ ಸಿಂಗಾ ಏನದು? ಮೆಹಕ್ ಸಿಂಗ್ ಅಂದರೆ ಅವರು ಬೈಕರನ್ನೇ ಅಂತೆ. ತಲೆನೇ ಕೆಡ್ಸ್ಕೊಂಬೇಡಿ ಬ್ರೋ, ನೀವು ಬ್ಯಾಂಗ್ಳೂರಿಗೆ ಹೋಗೋ ಜವಾಬ್ದಾರಿ ನಂದು ಅಂತ ಹೇಳೋರೆ. ಎಲ್ಲ ಅರೇಂಜ್ಮೆಂಟ್ಸು ಮಾಡೋರು ಪಾಪ, ಅಲಾಯ್ನ ರಿಪೇರ್ ಮಾಡೋದಕ್ಕೆಲ್ಲ. ಏನಪ್ಪ ಇಷ್ಟೊಂದು ಜನ ಅದರಲ್ಲಿ. ಅಲಾಯ್ ರಿಪೇರ್ ಆಗಿಲ್ಲ ಅಂದರೂ ಇನ್ನೊಂದು ಗಾಡಿ ಇದು ತೆಗ್ದು ವೀಲ್ ಹಾಕ್ಕೊಡ್ತಾರೆ. ಅಲ್ಲೇ ಇನ್ನೊಂದು ADV 390 ಕೂಡ ಇದೆ. ಎಲ್ಲ ರೀತಿ ಪ್ರಿಪ್ರೇಷನ್ಸ್ ಆಗಿದೆ. ಇವತ್ತು ಸಾಯಂಕಾಲ 10 ಕಾಸ್ಟ್ ಇವ್ರ ಗಾಡಿ ರೆಡಿ ಆಗಬೇಕು. ನಾಳೆಯಿಂದ ನಮ್ಮ ಆ್ಯಸ್ ಯೂಶುವಲ್ ಶೆಡ್ಯೂಲ್ಗಂತೂ ಏನೂ ಮಿಸ್ ಆಗಿಲ್ಲ ನೋಡಿ. ಒಂದು ವೀಲೇ ಬ್ರೇಕ್ ಆಯಿತು, ಆದ್ರೂ ನಮ್ಮ ಶೆಡ್ಯೂಲ್ ಅದ್ರ ಪಾಡಿಗೆ ಅದು ನಡೀತಾನೆ ಇದೆ. ಹೆಂಗೋ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಅದೇ ಕಾರಣ, ಅದೇ ಸಾಕ್ಷಿ. ಸೊ ವಿಲ್ ಸಿ ಯು ಲೇಟರ್. ಗುಡ್ ಮಾರ್ನಿಂಗ್ ಕರ್ನಾಟಕ. ಇವತ್ತು ಹೊಟ್ಟಿದ್ದೀವಿ ಉದಯ್ಪುರಿಂದ ಸೀದಾ ಜೈಸಲ್ಮೇರ್. ಸೊ ಈ ಮೇರ್ ಅಂತ ಏನು ಎಂಡ್ ಆಗುತ್ತಲ್ಲ ಊರುಗಳು, ಅವೆಲ್ಲ ಡೆಸರ್ಟ್ ಅಂತೆ. ಆಮೇಲೆ ಈ ಬಾದ್ ಅಂತೆಲ್ಲ ಎಂಡ್ ಆಗುತ್ತಲ್ಲ, ಅಹಮದಾಬಾದು, ಔರಂಗಾಬಾದು. ಸೊ ಇದೆಲ್ಲ ಮುಸ್ಲಿಮ್ ಅವ್ರ ಜಾಗ ಅಥವಾ ಮುಸ್ಲಿಮ್ ಅವ್ರು ನೇಮ್ ಮಾಡಿರೋದು ಆ ಥರ. ಸೊ ಇಪ್ಪೂರ್, ಜೈಪುರ್, ಉದಯ್ಪುರ್ ಇವೆಲ್ಲ ಹೆಸರುಗಳ ಮೇಲೆ ಇಟ್ಟಿರೋದು. ಸೊ ಉದಯ್ಪುರ್ ಬಂದು ಉದಯ್ ಸಿಂಗ್ ಅವ್ರ ಹೆಸರು ಮೇಲೆ ಇಟ್ಟಿರೋದು ಉದಯ್ಪುರು. ಸೊ ಇದೆಲ್ಲ ನಮ್ಮ ಗೈಡ್ ಹೇಳ್ತಾಯಿದ್ರು ನಿನ್ನೆ. ಸೊ ಇವತ್ತು ಸೀದಾ ಜೈಸಲ್ಮೇರ್. ಆ್ಯಕ್ಚುಲಿ ಜೋಧ್ಪುರ್ಗೆ ಹೋಗ್ಬಿಟ್ಟು ಜೈಸಲ್ಮೇರ್ಗೆ ಹೋಗ್ಬೇಕಾಗಿತ್ತು. ಬಟ್ ನೋಡಿದ್ವಿ ಜೋಧ್ಪುರಲ್ಲೂ ಏನು ನೋಡೋ ಥರ ಎಲ್ಲ ಏನು ಇದಿಲ್ಲ ಜಾಗಗಳು. ಸೊ ಹಂಗೆ ನೋಡಿದ್ರೆ ಉದಯ್ಪುರಲ್ಲಿರೋ ಸೇಮ್ ಪ್ಯಾಲೇಸು, ಫೋಟೋ ಇದೇ ಥರನೇ ಅಲ್ಲಿ ಇರೋದು. ಬಟ್ ಅಟ್ಲೀಸ್ಟ್ ಇಲ್ಲಿ ಲೇಕ್ ಇದೆ. ಈ ಉದಯ್ಪುರದ್ದು ಸ್ಪೆಷಾಲಿಟಿನೇ ಲೇಕು. ಅಲ್ಲಿ ಅದೂ ಇಲ್ಲ, ಸುಮ್ಮನೆ ನಾರ್ಮಲ್ ಆಗಿದೆ. ಅದಕ್ಕೆ ಅದನ್ನ ಸ್ಕಿಪ್ ಮಾಡ್ದು. ಅದೇನು ಅಂತ ಏನು ಮ್ಯಾಟ್ರ್ ಆಗೋಲ್ಲ ನಮಗೆ ಅಂದ್ಬಿಟ್ಟು ಸೀದಾ ಜೈಸಲ್ಮೇರ್ ಹೊಡಿತಾ ಇದ್ದೀವಿ. ಯಾಕಂದರೆ ಜೈಸಲ್ಮೇರಲ್ಲಿ ತುಂಬ ಇದೆ ನೋಡೋವಂಥದ್ದು. ಡೆಸರ್ಟ್ ಬೇರೆ ಅಲ್ವಾ, ಡೆಸರ್ಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಡೆಸರ್ಟ್ ಯಾವತ್ತೂ ನಾವು ನೋಡಿಲ್ಲ. ಮೊನ್ನೆ ರನ್ ಆಫ್ ಕಚ್ಚಲ್ಲಿ ನೋಡಿದ್ರೆ ಅದು ಏನು ಪ್ಯೂರ್ ಡೆಸರ್ಟ್ ಅಲ್ಲ, ಅದು ಲೇಕು ಡ್ರೈ ಆಗಿ ಆ ಥರ ಮಣ್ಣು ಕಾಣಿಸ್ತಾ ಇರೋದಷ್ಟೇ. ಬಟ್ ನಾವು ಇವತ್ತು ಹೋಗ್ತಾ ಇರೋದು ಫುಲ್ ಡೆಸರ್ಟ್. ಜೈಸಲ್ಮೇರ್ ಗಾಡಿ ಎಲ್ಲ ಚಿತ್ತಾಲ್ ಗುರು. ಯಪ್ಪ ಏನು ಗುರು ಇದು, 2 ಸರಿ ವಾಶ್ ಮಾಡಿಸ್ಬೇಕೇನೋ ಗಾಡಿನ. ಒಳ್ಳೆ ಮಟನ್ ಅಂಗಡಿ, ಚಿಕನ್ ಅಂಗಡಿನಲ್ಲಿ ಆಗಿರ್ತಾವಲ್ಲ ಐಟಮ್ಗಳು, ಗಲೀಜು ಹಂಗಾಗ್ಬಿಡೈತೆ. ಸೊಳ್ಳೆಗಳು ಹೊಡ್ದು ನೀನು ಗಾಡಿ ವಾರ್ಮಪ್ ಮಾಡೋಣ. RPM ಎಲ್ಲ ಯಾಕೋ ಡ್ರಾಪ್ ಆಗ್ತಾ ಇದೆ. ಫುಲ್ ಕೋಲ್ಡ್ ಸ್ಟಾರ್ಟು. ಇಲ್ಲಿ ಟೆಂಪ್ರೇಚರೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಹೌದು, ನಮ್ಮ ಲಕ್ಷ್ಮೀಕಾಂತ್ ಅವ್ರ ಗಾಡಿ ರೆಡಿಯಾಗಿದೆ. ಬ್ರೋ ನಿಮ್ಮ ಗಾಡಿ ಒಂಚೂರು ಮುಂದೆ ತೊಗೊಳ್ಳಿ ನೋಡೋಣ. ರಿಮ್ಮು ಗೊತ್ತೇ ಆಗ್ತಾಯಿಲ್ಲ ಗುರು, ರಿಮ್ಮು ಹಂಗೆ ರೆಡಿ ಮಾಡವ್ರೆ. ನಾವು ಇದನ್ನೆಲ್ಲ ಹೆಂಗೂರು ರೆಡಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ ತಲೆ ಮೇಲೆ ಹೊಡೆದಂಗೆ ರೆಡಿ ಮಾಡೋರು. ಸ್ವಾಮಿ ಇರಿ ಸ್ವಲ್ಪ ಹಿಂದೆ ಹಾಂ ಅದೇ ಗೊತ್ತಾಯಿತು. ಇಲ್ಲಿದೆ ನೋಡಿ, ಇಲ್ಲಿ ಸ್ವಲ್ಪ ಅಂಡ್ಯುಲೇಷನ್ ಕಾಣಿಸ್ತಾ ಇದೆ ನಿಮಗೆ. ಎಕ್ಸ್ಟ್ರಾ ಮೇಲೆ ಬಂಪ್ ಬಂದಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ ಹಾಕ್ಬಿಟ್ಟು ವೆಲ್ಡ್ ಮಾಡಿದ್ದಾರೆ. ಹೀಟ್ ಮಾಡಿಬಿಟ್ಟು ವೆಲ್ಡ್ ಮಾಡಿ ಅದ್ರ ಮೇಲೆ ಪೇಂಟ್ ಕೂಡ ಹೊಡೆದ್ಬಿಟ್ಟವ್ರು. ನಮ್ಗೆ ಗೊತ್ತೇ ಆಗ್ತಾಯಿಲ್ಲ ಇಲ್ಲೇನೋ ಆಗಿತ್ತು ಅಂತ. ಆ ರೇಂಜಿಗೆ ರೆಡಿ ಮಾಡಿಕೋರಿ. ಸೊ ಇದು ಆಗಲಿಲ್ಲ ಅಂದ್ರೂ ಅವ್ರ ಹತ್ರ ಇನ್ನೊಂದು ಪ್ಲ್ಯಾನ್ ಇತ್ತು. ಇನ್ನೊಂದು ADV 390 ಇದೆ, ಅದ್ರದ್ದು ವೀಲ್ ಇದಕ್ಕೆ ಹಾಕ್ಕೊಡ್ತೀವಿ, ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿದ್ರು. ಸಿಕ್ಕಾಪಡೆ ಹೆಲ್ಪ್ ಆಯ್ತು ಗುರು. ಯಾರೋ ಒಳ್ಳೆ ಸಮಾಜ ಸೇವಕತ್ತಾರ. ಅವ್ರು ದುಡ್ಡು ಇಸ್ಕೊತಾ ಇಲ್ಲ. ಅವ್ರೇನು ಗ್ಯಾರೇಜ್ ಇಟ್ಟವ್ರ, ಸೋಷಿಯಲ್ ಸರ್ವಿಸ್ ಮಾಡ್ತವ್ರ? ನಮಗೆ ಕನ್ಫ್ಯೂಸ್ ಆಗ್ಬಿಡ್ತು ಒಂದು ಸೆಕೆಂಡು.
ದುಡ್ಡೆಲ್ಲ ಏನು ಬೇಡ, ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ, ನಿಮ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತವ್ರೆ. ಯಾರು ಹೇಳ್ತಾರೆ ಗುರು ಆ ಥರ? ನೋಡಿ ಹೆಂಗೆ ರೆಡಿ ಮಾಡಿಕೊಟ್ಟವ್ರೆ. ಸೊ ಫುಲ್ ಟೆಸ್ಟಿಂಗ್ ಎಲ್ಲ ಆಗೋಗೈತೆ ನೆನೇನೆ ಇದ್ರದ್ದು. ಏನೂ ಚಿಂತೆ ಇಲ್ಲ ಗುರು, 180 ಅಲ್ಲ 200 ಹೊಡಿ ಏನಾಗಲ್ಲ ಅಂತ ಹೇಳ್ತವ್ರೆ. ನೋಡೋಣ ಬನ್ನಿ ಹೋಗೋಣ, ಇವತ್ತು ಟೆಸ್ಟಿಂಗ್ ಆಗುತ್ತೆ. ಸೊ ಇಲ್ಲೇನು ಲೇಕ್ಸ್ ಇದೆ ಇವರಲ್ಲಿ, ಇವೆಲ್ಲ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಲೇಕ್ಸ್ ಅಂತ. ಇವೆಲ್ಲ ಆಗಿನ ಕಾಲದಲ್ಲಿ ರಾಜರುಗಳು ಮಾಡಿರೋದು. ಆ ಡ್ಯಾಮ್ಗಳೆಲ್ಲ ಕಟ್ಟಿ ಮೌಂಟೇನ್ ನೀರು ಇಲ್ಲಿ ಬರೋ ಥರ ಮಾಡಿಕೊಂಡು ಸಾಕತ್ತಾಗಿ ಮಾಡವ್ರೆ. ಇವೆಲ್ಲ ಆರ್ಟಿಫಿಷಿಯಲ್ ಲೇಕ್. ನಾನೇನಪ್ಪ ಇದು ಲೇಕ್ ಮಧ್ಯೆ ಇವರು ಇದನ್ನೆಲ್ಲ ಕಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಅವರು ನೋಡಿದ್ರೆ ಲೇಕ್ನೇ ಕಟ್ಬಿಟ್ಟವ್ರೆ. ಲೇಕೇ ಮ್ಯಾನ್ ಮೇಡು. ಸೈಕಲ್ಲ ನೋಡ್ತಾ ಇರ್ಬೋದು. ಆಟೋಗಳು ನೋಡಿ ಹೆಂಗಿದೆ, ಒಳ್ಳೆ ಯಾವುದೋ ಹಳೇ ಕಾಲೇಜ್ ಸ್ಟಾರ್ ವಾರ್ಸ್ ಫಿಲಮಲ್ಲಿ ತೋರಿಸ್ತಾರಲ್ಲ ಹಂಗೈತೆ ಮಗಂದಿದ್ದು. ಹಿಂದೆಯಿಂದ ನೋಡಿದ್ರೆ ಕಾರ್ ಅನ್ಕೊಂಬಿಡ್ಬೇಕು, ನೋಡಿದ್ರೆ ಆಟೋ ಇದು. ಉದಯಪುರ ಆಟೋ. ಇಲ್ಲೇ ಸ್ನೇಹಿತರೆ ನಮ್ಮ ಲಕ್ಷ್ಮೀಕಾಂತ್ ಅವ್ರದ್ದು ಗಾಡಿ ಮೊನ್ನೆ ಡಿಚ್ಚಿ ಹೊಡೆದು ಫ್ರಂಟ್ ವೀಲ್ ಚಿತಾಲಾಗಿದ್ದು. ಒಂದು ದರ್ಶನ ಕೊಟ್ಬಿಟ್ಟು ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಆ ಸ್ಪಾಟ್ಗೆ ಹೋಗಿಬಿಡೋಣ. ಹೆಂಗೋ ನಮ್ಮ ಪುಣ್ಯಕ್ಕೆ ಅಂಥ ಪೀಸ್ ಆಗಿರೋಲ್ಲ ರೆಡಿ ಆಗ್ಬಿಡ್ತು ಅದು ಒಂದೇ ದಿವಸದಲ್ಲಿ. ಸೊ ನಮ್ಮ ಶೆಡ್ಯೂಲಲ್ಲಿ ಏನೂ ಚೇಂಜ್ ಆಗಿಲ್ಲ. ಹೆಂಗಿದ್ರು ಉದಯಪುರಲ್ಲಿ ನಾವು ಒಂದು ದಿವಸ ಹಾಲ್ಟ್ ಇದ್ವಿ. ಒಂದು ಫುಲ್ ಡೇ ಇತ್ತು ನಮ್ಮ ಹತ್ರ. ಆ ಗ್ಯಾಪಲ್ಲಿ ವೀಲ್ ಕೂಡ ರೆಡಿ ಆಗೋಯ್ತು. ನಮ್ಮ ಶೆಡ್ಯೂಲ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ದೊಡ್ಡ ನಮಸ್ಕಾರ ಹಾಕ್ಬೇಕು ಈ ಬ್ಯಾರಿಕೇಡ್ಗೆ. ಸಿಮೆಂಟ್ ಬ್ಯಾರಿಕೇಡ್ ಇಟ್ಟವ್ರೆ ಬುದ್ಧಿವಂತರು ನನ್ನ ಮಕ್ಕಳು. ಯಪ್ಪ ಕಾರ್ಗಿರೋರು ಯಾರನ್ನ ಹೊಡೆದ್ರೆ ಸ್ಪಾಟೇ ಎಲ್ಲರೂ. ಏನು ಇದನ್ನ ಜರುಗ್ಸೋಕ್ಕೂ ಆಗಲ್ಲ, ಅಷ್ಟು ತೂಕ ಆಯ್ತಿದ್ದು. ಒಂಚೂರು ಕದಲಲ್ಲ ಇದು. ಯಾವ ಲಾರಿ ಗುದ್ದಿದ್ರೂ ಕದಲಲ್ಲ ನೋಡಿ. ಸೊ ಇಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಬರ್ತಾವಲ್ಲ, ಒಂಚೂರು ಫಾಸ್ಟ್ ಇದ್ದರೆ ಮುಗೀತು. ಇಲ್ಲಿಂದ ಮಣ್ಣಿದೆ, ಜಾರ್ಕೊಂಡು ಸೀದಾ ಬಂದು ಹೊಡಿತಾರೆ ಇಲ್ಲಿ. ಸೊ ಲಕ್ಷ್ಮೀಕಾಂತ್ ಅವರು ಅವತ್ತು ಲೆಫ್ಟ್ ಎಳ್ದು ತಪ್ಪು ಮಾಡಿದ್ರು. ಇಲ್ಲ ಅಂದಿದ್ರೆ ಕಾರಿಂದ ಸ್ಟಿಕ್ ಆಗಿದ್ದಿದ್ರೆ ಏನೂ ಆಗ್ತಾಯಿರಲಿಲ್ಲ. ಎನಿವೇಸ್ ಬೈ ಗಾಡ್ಸ್ ಗ್ರೇಸ್ ಆಲ್ ಗುಡ್ ಬ್ರೋ. ನೀವು ನೋಡೋಣ.